ಹಲೋ ನಮಸ್ಕಾರ. ನಾನು ಕೊಪ್ಪಳದಿಂದ ಶರಣಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣವನ್ನು ಫಾಲೋ ಮಾಡಿ. ಈ ಹಿಂದೆ ರಾಜ ಮಹಾರಾಜರ ಆಡಳಿತದಲ್ಲಿ ಕೆರೆ ಕಟ್ಟೆಗಳನ್ನು ಕಟ್ಟಿಸಿ ಅವುಗಳನ್ನು ಜನರಿಗೂ ಮತ್ತು ಜಾನುವಾರುಗಳಿಗೂ ಮತ್ತು ಅರಣ್ಯ ಪ್ರದೇಶದಲ್ಲಿರುವಂಥ ಕಾಡು ಪ್ರಾಣಿಗಳಿಗೂ ಅನುಕೂಲವಾಗಲಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಕೆರೆಗಳನ್ನು ಕಟ್ಟಿಸಿದರು. ಕಾಲಾಂತರದಲ್ಲಿ ಆ ಕೆರೆಗಳನ್ನು ಅಭಿವೃದ್ಧಿಪಡಿಸಿದರೆ ಆ ಕೆರೆಗಳು ಇನ್ನೂ ಸಹ ಉಳಿತಿದ್ವು. ಆದರೆ ಹಿಂದಿರುವಂಥ ಕೆರೆಗಳನ್ನು ನಿರ್ಲಕ್ಷ್ಯ ವಹಿಸಿದ್ದೇ ಕಾರಣಕ್ಕಾಗಿ ಇವತ್ತು ಆ ಕೆರೆಗಳು ಮಾಯವಾಗ್ತವೆ. ಅದೇ ರೀತಿ ಕೊಪ್ಪಳ ತಾಲೂಕಿನ ಶಹಾಪುರ ಮತ್ತು ಅಗಳಿಕೇರಿ ಮಧ್ಯದಲ್ಲಿರುವಂಥ ಕೊಳ್ಳೇನ ಕೆರೆ ಅಂತ, ಇದು ವಿಜಯನಗರ ಅರಸರಕ್ಕಿಂತ ಮೊದಲು ಏನು ಇಲ್ಲಿ ಕುಮಾರರಾಮ ಮತ್ತು ಕಂಪಿಲಿ ರಾಯ ಇದ್ದರು, ಕುಮಾರರಾಮನ ಕಾಲದಲ್ಲಿ ಕಟ್ಟಿಸಿರುವಂಥ ಒಂದು ಕೆರೆ. ಈ ಕೊಳ್ಳೇನ ಕೆರೆ ಒಂದು ಸುಂದರ ಪರಿಸರದಲ್ಲಿರುವಂಥ ಕೆರೆ. ಈ ಕೆರೆಯನ್ನು ಆಗ ಏನು ಗುಡ್ಡಗಾಡ ಪ್ರದೇಶದಲ್ಲಿರುವಂಥ ಕಾಡು ಪ್ರಾಣಿಗಳಿಗಾಗಿ ಈ ಕೆರೆಯನ್ನು ನಿರ್ಮಿಸಿದರು. ಕಾಡು ಪ್ರಾಣಿಗಳಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಬೇಕು, ಜೊತೆಗೆ ಇಲ್ಲಿ ಜನರಿಗೂ ಸಹ ಅನುಕೂಲವಾಗಲಿ ಅನ್ನುವಂಥ ಉದ್ದೇಶದಿಂದ ಈ ಕೆರೆಯನ್ನು ನಿರ್ಮಿಸಿದರು. ಆದರೆ ಅದರ ನಂತರ ಆ ಕೆರೆಗಳನ್ನು ನಿರ್ಲಕ್ಷ್ಯ ಮಾಡಿದ್ರಿಂದ ಆ ಕೆರೆ ಹಾಳಾಗಿದೆ. ಈ ಹಿಂದೆ ಏನು 2008ರ ನಂತರದಲ್ಲಿ ಏನು ಅವತ್ತು ಶಿವರಾಜ್ ತಂಗಡಿಗೆ ಅವರು ಏನು ಸಣ್ಣ ನೀರಾವರಿ ಸಚಿವರಾಗಿದ್ದಾಗ 1.5 ಕೋಟಿ ರೂಪಾಯಿಯಲ್ಲಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಲು ಒಂದು ಯೋಜನೆಯನ್ನು ರೂಪಿಸಿದರು. ಆ ನಿಟ್ಟಿನಲ್ಲಿ ಅವತ್ತು ಮಾಡಿರುವಂಥ ಕಾಮಗಾರಿಗಳು ಸ್ವಲ್ಪ ಕಳಪೆಯಾಗಿರುವುದಕ್ಕಾಗಿ ಬಹುತೇಕ ನಿರ್ಮಿಸಿದ ಏನು ಒಡ್ಡೆ ಇತ್ತು ಅದು ಹಾಳಾಗಿ ಅಥವಾ ಅದರಲ್ಲಿ ಸೋರಿಕೆ ಕಂಡು ಬಂದು ಈಗ ಕೆರೆಯಲ್ಲಿ ನೀರು ನಿಲ್ತಾ ಇಲ್ಲ. ಈಗ ಬಿರು ಬೇಸಿಗೆ, ಈಗಾಗಲೇ ಕೆರೆಯ ನೀರು ಸಂಪೂರ್ಣವಾಗಿ ಬತ್ತಿ ಹೋಗಿದೆ ಮತ್ತು ಬಿರುಕು ಬಿಟ್ಟಿದೆ. ಮತ್ತು ಅಲ್ಲಲ್ಲಿ ಇರುವಂಥ ತಡೆಗೋಡುಗಳನ್ನು ದುರಸ್ತಿ ಮಾಡಿದರೆ ಉತ್ತಮವಾಗಿರೋ ಕೆರೆ ಇದು. ಈಗಲೂ ಸಹ ಈ ಪ್ರದೇಶದಲ್ಲಿ ಕರಡೆ, ಚಿರತೆ ಮತ್ತು ಬೇರೆ ಬೇರೆ ಕಾಡು ಪ್ರಾಣಿಗಳಿವೆ, ಅವುಗಳು ಸಹ ಅನುಕೂಲ ಆಗುತ್ತೆ. ಜೊತೆಗೆ ಈ ಗುಡ್ಡುಗಾಡ ಪ್ರದೇಶದಲ್ಲಿ ದನಕರುಗಳಿಗೂ ಮತ್ತು ಕುರಿಗಾಯಿಗಳಿಗೂ ಸಹ ಕುಡಿ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲು ಸಾಧ್ಯವಾಗ್ತದೆ. ಆದರೆ ಆ ನಿಟ್ಟಿನಲ್ಲಿ ಒಂದು ಯೋಜನೆ ರೂಪಿಸಬೇಕಾಗಿದೆ. ಈ ಕುರಿತು ಮತ್ತು ಇದೇ ಕೆರೆಯ ಮೇಲ್ಭಾಗದಲ್ಲಿ ತಿರುಗುಳ ತಿಮ್ಮಪ್ಪ ಅನ್ನುವಂಥ ಒಂದು ಐತಿಹಾಸಿಕ ಒಂದು ದೇವಸ್ಥಾನ ಇದೆ. ಅದು ಸಹ ಹಿಂದೆ ಏನು ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಒಂದು ಸುಂದರವಾದ ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬಂದಿರುವವರಿಗೂ ಸಹ ಈ ಕೆರೆಯ ಸೌಂದರ್ಯ ನಾವು ಸವಿಬಹುದು ಮತ್ತು ಅಲ್ಲಿ ಸ್ನಾನ ಮಾಡಲು ಮತ್ತು ಕುಡಿಯ ನೀರಲು ಸಹ ವ್ಯವಸ್ಥೆಯನ್ನು ಕಲ್ಪಿಸ್ತೇವೆ. ಈ ನಿಟ್ಟಿನಲ್ಲಿ ಇಲ್ಲೇ ತಿರುಗುಳ ದೇವಸ್ಥಾನದ ಏನು ಟ್ರಸ್ಟ್ ಇದೆ, ಆ ಟ್ರಸ್ಟಿನವರು ಮತ್ತು ಗ್ರಾಮಸ್ಥರು ಒತ್ತಾಯ ಮಾಡೋದಂದರೆ ಜಿಲ್ಲೆಯ ಜನಪ್ರತಿನಿಧಿಗಳು ಬೇಗನೆ ಈ ಕುರಿತು ಒಂದು ನಿರ್ಧಾರ ತೆಗೆದುಕೊಂಡು ಈ ಕೆರೆಯನ್ನು ಅಭಿವೃದ್ಧಿಪಡಿಸಿದರೆ ಸಾಕಷ್ಟು ಜನರಿಗೆ ಅನುಕೂಲವಾಗುತ್ತೆ. ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನುವಂಥ ಒತ್ತಾಯ ಕೇಳಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳು ಕೆಲಸ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ತಿರುಗಲ್ ತಿಮ್ಮಪ್ಪ, ಲಕ್ಷ್ಮೀದೇವಿ ಮತ್ತು ತೇರಿನ ಹನುಮಪ್ಪ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ವೀರಣ್ಣ ಕೋಮಲಾಪುರ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಸಂತ ಶಿಳ್ಳೆಕ್ಯಾತರವರು ಮತ್ತು ಅವರ ಎಲ್ಲ ಪದಾಧಿಕಾರಿಗಳು ಕಳೆದ ಹಲವಾರು ವರ್ಷಗಳಿಂದ ಏನು ಈ TTD ಅಂತ ಕರಿತೀವಿ ನಾವು, ಕರ್ನಾಟಕದ ಕೊಪ್ಪಳ ಜಿಲ್ಲೆಯ TTD. ಈಗ ಹೆಂಗೆ ಆಂಧ್ರ ಪ್ರದೇಶದಲ್ಲಿ TTD ಅಂತ ಇದೆ, ತಿರುಮಲ ತಿರುಪತಿ ದೇವಸ್ಥಾನ ಅಂತ ಇದೆ, ಅದೇ ಮಾದರಿಯಲ್ಲಿ ಇಲ್ಲಿ ತಿರುಗಲ್ ತಿಮ್ಮಪ್ಪ ದೇವಸ್ಥಾನ ಅಂತ ಇದೆ. ಸುಮಾರು 500-600 ವರ್ಷಗಳ ಹಿಂದಿನ ಒಂದು ಇತಿಹಾಸ ಇರ್ತಕ್ಕಂಥ ಈ ತಾಣದಲ್ಲಿ ಕೊಳ್ಳಿನ ಕೆರೆ ಅಂತೇಳಿ ಒಂದು ಐತಿಹಾಸಿಕ ಕೆರೆ ನಿರ್ಮಾಣ ಆಗಿದೆ. ಇಲ್ಲಿ ಪುರಾತನ ದೇವಸ್ಥಾನ ತಿರುಗಲ್ ತಿಮ್ಮಪ್ಪನ ಕೋಟೆ ಇದೆ. ಪುರಾತನ ಒಂದು 1000 ವರ್ಷದ ಇತಿಹಾಸ. ಈ ಸೈಡ್ ನಮ್ಮ ಬೆಟ್ಟದ ಮೇಲೆ ಎತ್ತಿದ್ರೆ ಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇದು 138 ಎಕರೆ ಕೆರೆ ಲ್ಯಾಂಡ್ ಇದು. ಆ ಕೆರೆಯನ್ನು ಅಭಿವೃದ್ಧಿ ಮಾಡಿ ಎಲ್ಲ ಜಿಲ್ಲಾ ಆಡಳಿತ, ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟು, ಜನಪ್ರತಿನಿಧಿಗಳ ಗಮನ ಕೊಟ್ಟು ಈ ಕೆರೆ ಅಭಿವೃದ್ಧಿ ಮಾಡಿಕೊಡ್ಬೇಕಂತೇಳಿ ಎಲ್ಲವರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಇದು ಯಾಕೆ ಮಾಡ್ಬೇಕಂದ್ರೆ ವನ್ಯಜೀವಿಗಳು ಸಾಕಷ್ಟು ಇದ್ದಾವೆ. ಒಂದು ಸಾವಿರಾರು ನವಿಲುಗಳಿದೆ, ಒಂದು ಸಾವಿರಾರು ಕರಡೆಗಳು, ಕೋತಿಗಳು, ಅಕ್ಕಿ ಪಕ್ಷಿಗಳು, ಇವು ಎಲ್ಲ ಸುಮಾರು ಇಲ್ಲಿ ಪರಿಸರದಲ್ಲಿ ಇರ್ತಕ್ಕಂಥ ಪ್ರಾಣಿ ವನ್ಯಜೀವಿಗಳಿಗೆ ನಾವು ಈ ಕೆರೆ ಅಭಿವೃದ್ಧಿ ಮಾಡಿದರೆ ಇದು ನಮ್ಮ ರೈತರ ಹೊಲಕ್ಕೆ ಬರಲ್ಲ. ಇಲ್ಲೇ ಆಹಾರಗಳನ್ನು ತಗೊಂಡು ಇಲ್ಲೇ ನೀರು ಕುಡಿದು ಇಲ್ಲೇ ಕೊಡ್ತಾವ ಅಂತೇಳಿ ನಾನು ಎಲ್ಲವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಶರಣಪ್ಪ, ನ್ಯೂಸ್ 18 ಕೊಪ್ಪಳ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರ್ಲಿ. ಧನ್ಯವಾದ.